ಮ್ಯಾಗ್ಝಿನ್ ರಾಮಕೃಷ್ಣ ಆರ್ಡರ್ ಇಂದ ರಾಮಕೃಷ್ಣ ವಿಜಯಂ ಅನ್ನುವಂತಹ ಒಂದು ಮ್ಯಾಗ್ಝಿನ್ ಹೊರಬಂದಿದೆ. ಅದರಲ್ಲಿ ಶ್ರೀಮಾತೆಯವರ ಜೀವನ ಇರ್ಬೋದು, ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ಇರ್ಬೋದು, ಈ ತರ ಎಲ್ಲ ಶ್ರೇಷ್ಠ ವಿಚಾರಗಳು ರಾಮಕೃಷ್ಣ ಮಠದ್ದೇ ಜರ್ನಲ್ ಆದ್ರಿಂದ ಅದರಲ್ಲಿ ಅಭಿವ್ಯಕ್ತಗೊಳ್ತಿರುತ್ತೆ. ಈ ರಾಮಕೃಷ್ಣ ಆರ್ಡರ್ ಇಂದ ಒಂದು ಕಾಂಪಿಟೇಷನ್ ಅನ್ನ ಮಾಡಬೇಕು ಯುವಕರಿಗೆ, ಕಾಲೇಜಿನ ಯುವಕರಿಗೆ ಅಂತ, ಅಥವಾ ಸಾಮಾನ್ಯವಾಗಿ ಜನರಲ್ ಆಗಿ ಎಲ್ಲರಿಗೂ ಒಂದು ಕಾಂಪಿಟೇಷನ್, ಎಸೆ ಕಾಂಪಿಟೇಷನ್ ಮಾಡಬೇಕು, ಪ್ರಬಂಧ ಸ್ಪರ್ಧೆ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿ ಹೊರಗಡೆ ಬೆತ್ತಳಿಕೆಯನ್ನ ಹಾಕೋದು. ಮೈ ಎಕ್ಸ್ಪೀರಿಯನ್ಸ್ ವಿತ್ ದ ಲೈಫ್ ಆಫ್ ಹೋಲಿ ಮದರ್ ಶ್ರೀ ಶಾರದಾ ದೇವಿ. ಯಾರು ಬೇಕಾದ್ರೂ ಬರ್ಬೋದು. ಶ್ರೀಮಾತೆಯವರ ಒಳಗಿನ ಅನುಬಂಧ ನಮ್ಮ ಕೊನೆಗೆ ಒಂದು ಕುಡಲೂರು ಅನ್ನುವಂಥ ಒಂದು ಜಾಗದಲ್ಲಿ ಜೈಲಿದೆ, ಅದೊಂದು ಪ್ರಿಸನ್ ಇದೆ. ಆ ಪ್ರಿಸನ್ ಇಂದ ಒಬ್ಬ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವಂತಹ ಕೈದಿ ಅವನು ಒಂದು ಆರ್ಟಿಕಲ್ ಅನ್ನ, ಒಂದು ಪ್ರಬಂಧವನ್ನ ಬರೆದಿದ್ದಾರೆ. ಮೈ ಎಕ್ಸ್ಪೀರಿಯನ್ಸ್ ವಿತ್ ಹೋಲಿ ಮದರ್ ಶ್ರೀ ಶಾರದಾ ದೇವಿ. ಜೀವಾವಧಿ ಶಿಕ್ಷೆಗೆ ಒಳಪಟ್ಟಂತಹ ಒಬ್ಬ ಕೈದಿ, ಅವನ ಹೆಸರು ಪಿ ಮುರುಗನ್ ಅಂತ. ಪಿ ಮುರುಗನ್ 25 ವರ್ಷದ ನವಯುವಕ. ಈಗ 25 ವರ್ಷ ಅವನು ಜೈಲಲ್ಲಿದ್ದಾನೆ. 17ನೇ ವರ್ಷದಲ್ಲಿ ಅವನು, ಅವನ ತಂದೆ, ಅವನ ಅಣ್ಣ, ಈ 3 ಜನ ಯಾವುದೋ ಒಂದು ಕೊಲೆಯನ್ನ ಮಾಡಿದ್ದಾರೆ ಅಂತ ಅವ್ರನ್ನ ಹಿಡಿದು ಜೀವಾವಧಿ ಶಿಕ್ಷೆಯನ್ನು ಕೂಡ ಅನೌನ್ಸ್ ಮಾಡಿ ಅವನನ್ನ ಪ್ರಿಸನ್ಗೆ ಹಾಕಿದ್ರು. ಅವನು ಹೇಳ್ಕೊಳ್ತಾ ಅವನ ಮೈ ಎಕ್ಸ್ಪೀರಿಯನ್ಸ್ ವಿತ್ ಹೋಲಿ ಮದರ್ ಶ್ರೀ ಶಾರದಾ ದೇವಿ ಅನ್ನುವಂತ ತನ್ನ ಪ್ರಬಂಧದಲ್ಲಿ ಬರೀತಾ ಹೇಳ್ತಾನೆ, ಆವತ್ತಿನ ನನ್ನ ಕ್ಷಣಗಳು ಹೇಗಿತ್ತು ಅಂತಂದ್ರೆ, ನಾವು ತಪ್ಪು ಮಾಡದಿದ್ದರೂ ಕೂಡ ನಾವು 3 ಜನ ಅದೆಂತಹ ಒಂದು ದುಃಖದ ಪರಿಸ್ಥಿತಿಯಲ್ಲಿ ಒಳಗಾಗ್ಬಿಟ್ವಿ ಅಂದ್ರೆ ಜಡ್ಜ್ಮೆಂಟು ಆಗೋಗಿತ್ತು ನಮಗೆ ಜೀವಾವಧಿ ಶಿಕ್ಷೆ ಕೊಡ್ಬೇಕು ಅಂತ. ನಾನು 17 ವರ್ಷದ ನವ ಯುವಕ, ಎಲ್ಲಾ ಕನಸುಗಳನ್ನ ಹೊತ್ಕೊಂಡಿದ್ದೆ. ಎಲ್ಲ ಕನಸುಗಳನ್ನ ಸಾಕಾರ ಮಾಡ್ಕೋಬೇಕು ಅಂತ ಹೋಗುವಂತ ಸ್ಥಿತಿಯಲ್ಲಿ ನನ್ನ ತಗೊಂಡು ಹೋಗಿ ಜೈಲಲ್ಲಿ ಹಾಕಿದ್ರು. ಐ ವಾಸ್ ಅಬಂಡನ್ಡ್. ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅದೆಷ್ಟರ ಮಟ್ಟಿಗೆ ದಿನಗಳು ಕಳೀತಾ ನನ್ನಲ್ಲಿ ಡಿಪ್ರೆಷನ್ ಅನ್ನೋದು ಆವರಿಸ್ತಾ ಬಂತು ಅಂತಂದ್ರೆ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸಾಕಪ್ಪ ಈ ಜೀವನ ಅಂತ ಒಂದು ಕಡೆ ಅನ್ನಿಸ್ತಾ ಇತ್ತು. ಇನ್ನೊಂದು ಕಡೆ ನನ್ನ ತಾಯಿ ಮತ್ತೆ 2 ತಂಗಿಯರನ್ನ ನೆನಪಿಸ್ಕೊಂಡು, ಯಾವ್ದನ್ನ ನೆನಪಿಸ್ಕೊಂಡಾಗೆಲ್ಲ ನನಗೆ ದುಃಖ ಒಮ್ಮೆಳ್ಸಿ ಬರ್ತಿತ್ತು. ಇಂತಹ ಅಸಹಾಯಕತೆಯ ಜೀವನ ನಾವು ನಡೆಸ್ಬೇಕಾ ಅಂತ ನಿರ್ಧಾರ ಮಾಡಿ ಒಂದು ದಿವಸ ಏನಾದ್ರೂ ಸಿಗುತ್ತೆ ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿದೆ ಅಂತ ಬರೀತಾರೆ. ನಿರ್ಧಾರ ಮಾಡಿ ಏನಾದ್ರೂ ಮಾಡಿ ಸೂಸೈಡ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡುವಷ್ಟರಲ್ಲಿ ನನ್ನ ಜೈಲಲ್ಲೇ, ನಾನಿದ್ದಂತಹ ಒಂದು ಪ್ರಿಸನ್ ಅಲ್ಲೇ ನನ್ನ ಜೊತೆ ಒಬ್ಬ ನನ್ನ ಸಹಪಾಠಿ ಇದ್ದ. ಜೈಲಲ್ಲಿ ಎಲ್ಲಾ ಫೆಸಿಲಿಟಿಗಳು ಕೊಡ್ತಾರೆ, ಪುಸ್ತಕಗಳನ್ನ ಕೊಡ್ತಾರೆ, ನ್ಯೂಸ್ ಪೇಪರ್ ಕೊಡ್ತಾರೆ, ಎಲ್ಲಾ ತರದ ಫೆಸಿಲಿಟೀಸು ಸಿಗತ್ತೆ. ಅದರಿಂದ ನನ್ನ ಸ್ನೇಹಿತ, ನನ್ನ ಜೊತೆಯಲ್ಲಿ ಇದ್ದಂತಹ ಒಬ್ಬ ಸ್ನೇಹಿತ ಒಂದು ಪುಸ್ತಕ ತಂದು ನನಗೆ ತಂದು ಕೊಟ್ಟ. ನೋಡು, ನೀನು ತುಂಬಾ ದುಃಖದಲ್ಲಿದ್ಯಾ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಐ ಕ್ಯಾನ್ ಸೆನ್ಸ್ ದಟ್. ಈ ಪುಸ್ತಕ ಓದು. ಸಾಯೋಕ್ ಮುಂಚೆ ಹೇಗೇನೋ ಕಳೆಯೋಕ್ಕಿಂತ ತಕ್ಕ ಮಟ್ಟಿಗೆ ಒಂದು ದಾರಿಯಲ್ಲಿ ಹೋಗ್ಲಿ, ಇದು ಓದು, ನಿನ್ ಸ್ವಲ್ಪ ಮನಃಶಾಂತಿ ಸಿಗತ್ತೆ, ದುಃಖ ಮಾಡ್ಕೋಬೇಡ ಅಂತ ಅವನ ಜೊತೆಯಲ್ಲಿ ಇದ್ದಂತಹ ಕೈದಿ ಸಾಂತ್ವನ ಹೇಳಿದಂತೆ. ಇವನು ಸೀರಿಯಸ್ ಆಗಿ ನಿರ್ಧಾರ ಮಾಡಿದಾನೆ, ಬೈ ಹೋಕ್ ಆರ್ ಕ್ರೂಕ್ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು. ನಾನು ಸೂಸೈಡ್ ಮಾಡ್ಕೊಂಡ್ರೆ ಮಾತ್ರ ನನ್ನ ಎಲ್ಲಾ ಕಷ್ಟಕ್ಕೂ ಒಂದು ಉತ್ತರ ಸಿಗತ್ತೆ ಅಂತ ಯೋಚನೆ ಮಾಡಿದ್ದಾನೆ. ಸಾಯೋದೇ ನಿರ್ಧಾರ ಆಗಿದೆ. ಇದ್ಯಾವುದೋ ಚಂದದ ಒಂದು ಪುಸ್ತಕ ಬೇರೆ ಕೊಟ್ಟಿದ್ದಾನೆ, ಅದೇನಿದೆ ನೋಡಿ ಬಿಡೋಣ ಅಂತ ಯೋಚನೆ ಮಾಡಿದ. ಪುಟಗಳನ್ನ ತಿರುಗಿಸಿದ. ಆ ಮುಖಪುಟದಲ್ಲೇ ಶ್ರೀಮಾತೆಯವರ ಭಾವಚಿತ್ರ ಇದ್ದದನ್ನ ನೋಡಿ ಅವನಿಗೆ ಗೊತ್ತಿಲ್ಲದ ಹಾಗೆ ಈ ಪುಸ್ತಕ ಓದಿ ಸತ್ತೋಗೋಣ ಅಂತ ಯೋಚನೆ ಮಾಡ್ದ. ಆ ಕೈದಿ ಪಿ ಮುರುಗನ್ ಪುಸ್ತಕ ತಿರುಗಿಸ್ದ, ಓದೋದಕ್ಕೆ ಶುರು ಮಾಡ್ದ. ಅದು ಲೈಫ್ ಅಂಡ್ ಮೆಸೇಜ್ ಆಫ್ ಹೋಲಿ ಮದರ್ ಶ್ರೀ ಶಾರದಾ ದೇವಿ. ಶ್ರೀಮಾತೆಯವರ ಪುಟ್ಟ ಜೀವನ ಚರಿತ್ರೆ ಇರುವಂತಹ ಪುಸ್ತಕ ಓದೋಕೆ ಶುರು ಮಾಡಿದಂತೆ. ಅವನು ಹೇಳ್ತಾನೆ, ನನಗೇ ಗೊತ್ತಿಲ್ಲದ ಹಾಗೆ ಈ ಪುಸ್ತಕ ನನ್ನನ್ನ ಎಷ್ಟರ ಮಟ್ಟಿಗೆ ಆವರಿಸ್ಬಿಡ್ತು ಅಂತಂದ್ರೆ, ಈಕೆ ಯಾರು ಅಂತ ನನಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ. ಶ್ರೀಮಾತೆಯವರು ಅಂದ್ರೆ ಯಾರು ಅನ್ನೋ ಗೊತ್ತಿಲ್ಲ. ಶ್ರೀಮಾತೆಯವರು ವ್ಯಕ್ತಿತ್ವ ಎಂತದ್ದು ಅಂತ ಗೊತ್ತಿಲ್ಲ. ಶ್ರೀರಾಮಕೃಷ್ಣರೇ ಯಾರು ಅಂತ ಗೊತ್ತಿಲ್ಲ. ವಿವೇಕಾನಂದರ ಹೆಸರು ಅಲ್ವೋ ಎಲ್ಲೋ ಹೇಳಿದ್ದ ನೆನಪು. ಯಾರು ಇರ್ಬೋದು ಈ ಹೆಂಗ್ಸು ಅಂತ ಓದೋದಕ್ಕೆ ಶುರು ಮಾಡ್ದ. ಒಂದಷ್ಟು ದಿನಗಳು ಕಳೆಯುವಷ್ಟರಲ್ಲಿ ಆ ಪುಸ್ತಕ ಅವನನ್ನು ಎಷ್ಟರ ಮಟ್ಟಿಗೆ ಎಲಿವೇಟ್ ಮಾಡಿತು ಅಂತಂದ್ರೆ, ಅವನ ಆ ಕ್ಷಣ ಅನ್ಕೊಂಡಂತೆ ಶ್ರೀಮಾತೆಯವರು ಪಟ್ಟಿರುವಂತಹ ಕಷ್ಟದ ಮುಂದೆ ನಾ ಮಾಡಿದ್ದಲೇ ಇರುವಂತಹ ತಪ್ಪಿಗೆ ನಾನಿಷ್ಟು ಪರಿತಪಿಸ್ಕೊಂಡು ನನ್ನ ಜೀವನವನ್ನ ಭಗವಂತ ಕೊಟ್ಟಿರುವಂತಹ ಈ ಜೀವನ ನಾನು ಎಂಡ್
ರೀತಿ ಎಂಡ್ ಮಾಡ್ಕೊಳಕ್ ಹೊರಟಿದ್ದೀನಲ್ಲ, ನನಗೆ ಯಾವ ರೀತಿ